ಚಾಮರಾಜಪೇಟೆಯ ಜಮೀರು, ದಾವಣಗೆರೆ ದಕ್ಷಿಣದ ಯಾವುದೋ ಒಂದು ವಾರ್ಡ್ನ ಸಣ್ಣ ಹುಡುಗ ಆಕ್ಟಿವ್ ಆಗಿ ಪಾಲಿಟಿಕ್ಸಲ್ಲಿ ಆಕ್ಟಿವ್ ಆಗಿದ್ರೆ ಅವನನ್ನು ಫಿನಿಷ್ ಮಾಡ್ಬೇಕು, ಏನು ಮಾಡಬೇಕು ಮಾಡಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಅವನು ಅದನ್ನು ಏನೇನು ಮಾಡಿದ್ದೀನಿ, ಯಾರ್ಯಾರಿಗೆ ಎಷ್ಟು ಲಂಚ ಕೊಟ್ಟಿದ್ದೀನಿ ಅಂತ ಪಾಪ ಯಾರೋ ಆತನ ಹೆಸರೇನೋ ಹೇಳ್ತಾ ಇದ್ದಾರೆ, ಸಿರಾಜ್ ಹೇಳ್ತಾ ಇದ್ದಾರೆ. ಸಿರಾಜು ಇವತ್ತು ಇಷ್ಟು ಕಾನ್ಫಿಡೆಂಟಾಗಿ ಹೇಳೋದು ನೋಡಿದ್ರೆ ಬಹುಶಃ ಆ ಆಡಿಯೋ ಆತನ ಮೊಬೈಲಿಂದಾನೇ ಹೋಗಿದೆಯಾ. ನಮಗೆ ಇನ್ನೊಂದು ಸಂಜೆ ಬಂದ ಮಾಹಿತಿ ಏನು ಗೊತ್ತಾ ಸರ್, ಇಂಟೆಲಿಜೆನ್ಸ್ನವರು ಆ ಕಾಲದಲ್ಲೇನೋ ಅವಾಗೇನೋ ರೆಕಾರ್ಡ್ ಮಾಡಿದ್ರು, ಅದನ್ನು ಇಂಟೆಲಿಜೆನ್ಸ್ನವ್ರು ಯಾರೋ ಬಿಟ್ಟರು ಅಂತಕ್ಕಂಥ ಒಂದು ಸುದ್ದಿ ಕೂಡ ಇದೆ. ಈಗ ಜಮೀರ್ ಅವ್ರೇನು ರಿಯಾಕ್ಟ್ ಮಾಡಿಲ್ಲ, ಅದ್ರ ಬಗ್ಗೆ ಮಾಡಿಲ್ಲಲ್ಲ, ಅದು ನಕಲಿ ಆಡಿಯೋ ಅಂತ ಅವ್ರೇನು ಹೇಳಿದ್ದಾರೆ, ಜಮೀರ್ ಅವರು ಹೇಳಿದ್ದಾರೆ, ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಕೂಲಂಕಷವಾದ ತನಿಖೆ ನಡೆಸಬೇಕು, ಇಂಡಿಪೆಂಡೆಂಟ್ ಎನ್ಕ್ವೈರಿ ಅದಾಗಬೇಕು. ಆಮೇಲೆ ಜಮೀರ್ ಅವರ ವಾಯ್ಸ್ನ ಮಾಡಬೇಕು. ಆಮೇಲೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್, ಜಮೀರ್ ಅವ್ರ ವಾಯ್ಸ್ ಇದೆಯಲ್ಲ, ಅವರ ಏನೋ ಲ್ಯಾಂಗ್ವೇಜ್ ಟೋನ್ ಎಲ್ಲ ಇದೆಯಲ್ಲ, ಬಹುಶಃ ಏನು ಕೂಡ ಕಾಪಿ ಮಾಡೋದ್ರಲ್ಲಿ ಫೇಲ್ ಆಗೋಗುತ್ತೆ. ಕ್ರಿಯೇಟೆಡ್ ಆಗಿದ್ರು ಸೌತಲ್ಲಿರೋ ಯಾರೋ ಒಬ್ಬ ಮುಸ್ಲಿಂ ಹುಡುಗ, ಅವನನ್ನು ಫಿನಿಶ್ ಮಾಡೋದು ಹೆಂಗೆ ಗ್ರಹಿಸ್ಬೇಕಿತ್ತು, ಹೌದು ಅವನೆಲ್ಲಿದ್ದ. ಆಮೇಲೆ KMDC ಮೆಂಬರ್ ಡೈರೆಕ್ಟರ್ ಬೇಕಿತ್ತಾ, ಈಗ ಜಬ್ಬಾರ್ ಜೊತೆ ಮಾತಾಡಿರೋದು ಸಿಗಬೇಕಿತ್ತು, ನಸೀರ್ ಅಹಮದ್ ಜೊತೆ ಮಾತಾಡಿರೋದು ಸಿಗಬೇಕಿತ್ತು, ಪಠಾಣ್ ಜೊತೆ ಮಾತಾಡಿರೋ ವಿಡಿಯೋ ಸಿಗಬೇಕಿತ್ತು ಅಥವಾ ಆಡಿಯೋ ಸಿಗಬೇಕಿತ್ತು. ವೈ KMDC ಡೈರೆಕ್ಟ್ರೇ ಅವ್ರು ಅದನ್ನು ಹೇಳಬೇಕು. ಏನು ಅವರು ಪಾಪ ಇವತ್ತೇನೋ ಸಾರಿಸೋದು ಷಡ್ಯಂತ್ರ ಅಂತ ನಸೀರ್ ಹೇಳ್ತಾ ಇದ್ದಾರೆ, ಷಡ್ಯಂತ್ರ ನಿಜ. ಆ ಆಡಿಯೋ ಇದೆಯಲ್ಲ, ಆ ಆಡಿಯೋದಲ್ಲಿರೋ ಕಂಟೆಂಟ್ ನೋಡಿದ್ರೆ ಅವತ್ತಿನ ಸಂದರ್ಭಕ್ಕೆ ಈ ಷಡ್ಯಂತ್ರ ನಡೆದಿರೋದು ನಿಜ. ಇವತ್ತು ನಾಳೆ ಏನಾರು ಮಾಡಿ ಸೈಡಿಂದ ಬಂದು ಚೇರ್ ಮೇಲೆ ಕೂತ್ಕೋತಾನೆ, ಮಿನಿಸ್ಟರ್ ಚೇರ್ ಮೇಲೆ ಅಂತ ಜಮೀರ್ ವಿರುದ್ಧ ಷಡ್ಯಂತ್ರ ನಡೀತಾ ಇರೋದು ಕೂಡ ನಿಜ. ಯಾಕೆ ಅಂತ ಹೇಳಿದ್ರೆ ಜಮೀರು ಆವಾಗಲೇ ಮಾದೇವಪ್ಪಂತ ಹೇಳಿದ್ವಲ್ಲ ಸರ್, ಜಮೀರ್ ಏನು ಒಸಿ ಮಾತಾಡಿದ್ರ ಜಮೀರು, ಟಗರ್ನ ಮುಟ್ಟೋಕ್ಕಾಗುತ್ತೆ ಅಂದ್ರಿ ಯಾವನ್ರಿ ಅವನು ಅಂತ ಸಿದ್ದರಾಮಯ್ಯನಿಗಿಂತ ಮಾತಾಡೋದು ಇವರು. ಆಮೇಲೆ ಬೀದಿ ದಾಸ ಏನೆಲ್ಲ ತಂದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರ್ಸ್ಕೊಳಕ್ಕಾಗತ್ತಾ, ಯಾರು ಹೇಳಿದ್ದು, ಈ ಟೋನಲ್ಲಿ ಮಾತಾಡೋಕೆ ಶುರು ಮಾಡಿದ್ರು. ಈಗ ಕಾಲ ಉತ್ತರ ಕೊಡ್ತಾ ಇದೆ ಜಮೀರ್ ಅವ್ರಿಗೆ. ಬಹುಶಃ ಇವತ್ತು ಜಮೀರ್ ಅವ್ರಿಗೆ ಆಗಿರೋ ಡ್ಯಾಮೇಜ್ ನೋಡಿದ್ರೆ ಬಹುಶಃ ಇದರಿಂದ ರಿಕವರ್ ಆಗೋದು ಬಹಳ ಕಷ್ಟ. ಜಮೀರ್ ಅವರು ಹೇಗೇನು ನಾವು ಹೇಳೋದೇನೆಂದ್ರೆ, ಅಧಿಕಾರ ಸಿಗುತ್ತೆ, ಆ ಸಿಗೋ ಟೈಮಲ್ಲಿ ನೀನು ಎಷ್ಟು ಮೆರೀತೀಯ ಅನ್ನೋದ್ರ ಮೇಲೆ ನಿನ್ನ ಫ್ಯೂಚರ್ ಡಿಸೈಡ್ ಆಗುತ್ತೆ ಅಂತ. ಈಗ DK ಅವರು ಅದೇ ಟೋನಲ್ಲಿದ್ದರು, ಇವರು ಬೀದಿ ದಾಸಯ್ಯ ಅಂತ ಹೇಳಿದಾಗ, ಟಗರ್ ಗುದ್ದು ಬಿಸಾಕತ್ತೆ ಅಂತ ಹೇಳಿದಾಗ, ಮಾದೇವಪ್ಪನವ್ರು ನಾಯಿ ಬಾಲ ಅಂತಂದಾಗ ಏನಾದ್ರು ರಿಯಾಕ್ಟ್ ಮಾಡಿದ್ರಾ? ರಿಯಾಕ್ಟ್ ಮಾಡಲಿಲ್ಲ. ಜಮೀರ್ ಅವರು ಇದರಿಂದ ಕಲಿಯೋದಿದೆ. ಹೋಗಿ ನೀವು KMDC ಡೈರೆಕ್ಟರ್ ಹತ್ರ ನೀನು ನಂಬಿ ಇದು ಮಾತಾಡಿರೋದಿದೆಯಲ್ಲ, ಮೊದಲನೇ ನಿಮ್ಮ ತಪ್ಪು. ಇನ್ ಕೇಸ್ ನಿಮ್ಮ ಆಡಿಯೋ ಅದಿದ್ದರೆ ನೀವು ಮೊದಲು ಯಾರ ಜೊತೆ ನಿಮ್ಮ ತೂಕದವ್ರ ಜೊತೆ ಮಾತಾಡಬೇಕಿತ್ತಲ್ಲ. ನೀವು 2-3 ಸರಿ ಮಿನಿಸ್ಟರ್ ಆಗಿದ್ರಿ, ಮಿನಿಸ್ಟರ್ ಲೆವೆಲ್ನವ್ರು ಮಾತಾಡಿದ್ರೆ ಅವ್ನು ಲೀಕ್ ಮಾಡ್ತಿರ್ಲಿಲ್ಲ ಇದನ್ನು. ಐ ಡೋಂಟ್ ನೋ ಅವ್ರ ಪಾಪ ಅವ್ರು ಮಾಡಿದ್ದಾರೆ ಅಂತಲ್ಲ, ಅಥವಾ ಲೀಕ್ ಆಗ್ದಂಗೆ ನೋಡ್ಕೋತಾ ಇದ್ರು ಅವರು. ನೀವು KMDCಯ ಡೈರೆಕ್ಟರ್ ಜೊತೆ ಮಾತಾಡಿದ್ರಿ, ಅದೇನಾಗಬೇಕು ಆಗೋಗಿದೆ. ಇಂಟೆಲಿಜೆನ್ಸ್ ಅವರು ಅಂತ ಹೇಳ್ತಾರೆ, ಹೇಳೋಕ್ಕಾಗಲ್ಲ ಏನೇನಿದೆಯೋ. ಬಟ್ ಇದ್ರಿ ಒಂದಂತೂ ನಿಜ, ಈ ಆಡಿಯೋ ಇದೆಯಲ್ಲ, ಜಮೀರ್ ಅವರ ಈ ಟರ್ಮ್ನ ಮಂತ್ರಿಗಿರಿಯನ್ನು ಅದು ಕಸ್ಕೊಳ್ಳೋದು ಗ್ಯಾರಂಟಿ. ಹೇಗೇನು ಇನ್ನೊಂದು ಏನಂದರೆ, ಖಾದರ್ನ ತರೋಕೆ ಪ್ರಯತ್ನ ನಡೀತಾ ಇದೆಯಂತೆ ಕಾಂಗ್ರೆಸ್ಸಲ್ಲಿ. ಖಾದರ್ ಅವ್ರನ್ನ ಅಲ್ಲಿ ಪ್ಲೇಸ್ ಮಾಡಬೇಕು. ಎರಡನೇದು ರಿಜ್ವಾನ್ ಅವ್ರನ್ನ ಏನಾದ್ರು ಮಾಡಿ ಅಕೊಮಡೇಟ್ ಮಾಡಬೇಕು. ಮೂರನೇದು ಹ್ಯಾರಿಸ್ ಈಸ್ ವೇಟಿಂಗ್. ಈ ಆಡಿಯೋದ ಹಿಂದೆ ಮುಸ್ಲಿಂ ಪಾಲಿಟಿಕ್ಸ್ ಇದೆ, ಮುಸ್ಲಿಂ ರಾಜಕಾರಣ ಇದೆ. ಇದು DKನೋ ಸಿದ್ದರಾಮಯ್ಯನೋ ಮಲ್ಲಿಕಾರ್ಜುನೋ ಇಲ್ಲ, ಅವ್ರಿಗಿದು ಬೇಕಾಗೂ ಇಲ್ಲ. ಇದು ಪ್ಯೂರ್ಲಿ ಈ ಆಡಿಯೋ ಹೊರಬಂದಿರೋದು ನಮ್ಮ ರಾಜ್ಯದ ಮುಸ್ಲಿಂ ಪಾಲಿಟಿಕ್ಸ್ನ ಭಾಗವಾಗಿ ಬಂದಿದೆ. ಸ್ವಧರ್ಮೀಯರ ಅದು ಆ ಭಾಗವಾಗಿ ಬಂದಿದೆ. ಸುಮಾರು ಜನ ಟ್ರೈ ಮಾಡ್ತಾ ಇದ್ದಾರೆ, ಮಿನಿಸ್ಟರ್ಗಾದ್ರೆ ಟ್ರೈ ಮಾಡ್ತಾ ಇದ್ದಾರೆ. ಆಮೇಲೆ 3 ವರ್ಷ ಭರ್ಪೂರ ಎಂಜಾಯ್ ಮಾಡಿದ್ದಾರೆ ಸಿದ್ದರಾಮಯ್ಯನ ಬಲಗೈಲಿದ್ದು. ಹಾಗಾಗಿ ಜಮೀರ್ ಅವರು ಖುದ್ದು ತಾವೇ ಬಿಟ್ಕೊಡ್ಬೇಕು. ನಿಮ್ಗೆ ಯಾರು ಇಷ್ಟ ಆಗುತ್ತೋ ಆಯಿತು, ಅವ್ರು ಕೊಟ್ಕೊಳ್ಳಿ ಸರ್, ಮುಖ್ಯಮಂತ್ರಿಗಳೇ DK ಶಿವಕುಮಾರ್ ಸರ್, ನೀವು ಕೊಡಿ, ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ ಅಂತ ಹೇಳಬೇಕು. ಇಷ್ಟೆಲ್ಲ ಬೈಕೊಂಡು ನೀವು ತೆರೆ ಮೇಲೆ ಮತ್ತೆ ನಿಮ್ಮ ಸಂಪುಟದಲ್ಲಿ ನಂಗೆ ಚಾನ್ಸ್ ಕೊಡಿ ಅಂತ ಬ್ಯಾಕ್ಗ್ರೌಂಡಲ್ಲೆಲ್ಲ ಚರ್ಚೆ ಮಾಡೋಕೆ ಹೋದರೆ, ಲಾಬಿ ಮಾಡೋಕೆ ಹೋದರೆ ಈ ಥರ ಏಟ್ಗಳು ಬಿದ್ದುಬಿಡ್ತವೆ.